ಆಕ್ಚುಲಿ ಸಿನಿಮಾನ ಸೆಲೆಬ್ರೇಟ್ ಮಾಡಿರೋ ಪ್ರೇಕ್ಷಕರಿಗೆ ಸಖತ್ ನಮ್ ಕಡೆಯಿಂದ ಸಖತ್ ಅಂದ್ರೆ ಸಖತ್ ಲವ್. ಹೇಳ್ತಿರೋದಂತೆ ಈ ತರ ಎಲ್ಲ ನಮ್ಗೆ ಬೇಕು, ಕಾರಿಂದ ಇಳಿಯೋದು, ಕಾರಿಂದ ಹೋಗೋದು, ಅವರು ಏನೇನು ಹಾಕೊಂಡ್ಬಂದಿದ್ದಾರೆ, ಹೆಣ್ಮಕ್ಳು ಹಾಕೊಂಡಿದ್ದಾರೆ, ಇಲ್ಲಿ ಪ್ರೊಡಕ್ಷನ್ ಸಂಸ್ಥೆ ಅವರು ಇದಾರೇನೋ ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು. ಸೊ ಅವ್ರುಗಳಿಂದ ಈ ತರದ್ದು ಇದು ಸ್ಟಾರ್ಟ್ ಆಗಿದೆ ಅಂತ, ಯಾರು ಬೆಳೆಸ್ತಿದಾರೋ ಅವರೇ ಅವ್ರು ಮುಳುವಾಗ್ತಿದಾರ ಅಂತ ಅದು ಅವರೇ ಡಿಸಿಷನ್ ಮಾಡ್ಬೇಕು. ಸಿ ವಿ ಶುಡ್ ಸೆಲ್ ಅವರ್ ಸಿನಿಮಾ. ನಮ್ಮ ಸಿನಿಮಾ, ನಮ್ಮ ಕಥೆ ನಾವು ಏನ್ ಮಾಡಿದೀವಲ್ಲ ಅದನ್ನ ನಾವು ಪ್ರೇಕ್ಷಕರಿಗೆ ತಲುಪಿಸ್ಬೇಕು. ಬಿಟ್ರೆ ಆ ಸಿನಿಮಾ ಸುತ್ತ ಆಗೋ ಕಾಂಟ್ರವರ್ಸಿಗಳು ಅಥವಾ ಸಿನಿಮಾ ಸುತ್ತ ಯಾರೇನ್ ಬಟ್ಟೆ ಹಾಕೋ ಬಂದಿದ್ದಾರೆ, ಯಾರು ಎಲ್ಲಿ ಹೆಂಗಿದ್ದಾರೆ, ಆ ತರದ್ದು ಯಾವ್ದು ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಬರಲ್ಲ. ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಡ್ಬರ್ಬೇಕು. ಪ್ರೇಕ್ಷಕರು ಥಿಯೇಟ್ರಿಗೆ ಬರಬೇಕು ಅಂದ್ರೆ ಸಿನಿಮಾದಲ್ಲಿರೋ ವಿಷಯಗಳನ್ನಷ್ಟೇ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ತಲುಪಿಸಿದ್ರೆ ಮಾತ್ರ ಅವ್ರು ಬರೋದು. ನಾವು ಬೇರೆ ಯಾವುದೇ ಅದ್ರ ಸುತ್ತ ಏನೇ ಮಾಡಿದ್ರು ಅವರು ಅದು ಬರಲ್ಲ. ಅದು ಬಹಳ ಈಗ ಒಂದು ಸಿನಿಮಾ ಮಾರ್ಕೆಟಿಂಗ್, ಮದರ್ ಪ್ರಾಮಿಸ್ ತರ ಸಿನಿಮಾ ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರ ನಾನು ಬಂದ್ಬಿಟ್ಟು ಸ್ಕಿಟ್ಗಳು, ರೀಲ್ಸ್ಗಳು ಅಲ್ಲೆಲ್ಲ ನಾನು ಕುತ್ಕೊಂಡು ಕಾಮಿಡಿ ಮಾಡಕ್ ಸಾಧ್ಯ. ಬಿಟ್ರೆ ನಾನು ಒಂದು ಸೀರಿಯಸ್ ಸಿನಿಮಾ ಮಾಡ್ಬಿಟ್ಟು ಮದರ್ ಪ್ರಾಮಿಸ್ ಸಿನಿಮಾ ತರ ಎಲ್ಲೋ ರೀಲ್ಸ್ ಅಲ್ಲಿ ಕುತ್ಕೊಂಡು ನಾನು ಕಾಮಿಡಿ ಮಾಡೋಕ್ಕಾಗಲ್ಲ. ಅದನ್ನ ಪ್ರಮೋಟ್ ಮಾಡೋ ರೀತಿ, ಅದನ್ನ ತಲುಪಿಸೋ ರೀತಿ ಬೇರೆ ಇರುತ್ತೆ. ಸೊ ಬೇರೆ ಆ ತರದ ವಿಷಯಗಳಿಂದ ತಲುಪ್ಸಕ್ ಆಗಲ್ಲ ಸಿನಿಮಾನ. ಸರ್, ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ. ಆ ಪೋಸ್ಟ್ ನೋಡಾದ್ಮೇಲೆ ಅದ್ರಲ್ಲಿ ಒಂದು ಒಳ ಅರ್ಥನೂ ಕಾಣಿಸುತ್ತೆ. ಅಂದ್ರೆ ಈ ಹಿಂದೆನೂ ಆಗಿದೆ, ಈಗಲೂ ಆಗ್ತಾ ಇದೆ ಅಂತ. ನಾನು ನೇರವಾಗೇ ಕೇಳ್ತೀನಿ, ಡಾಲಿಯವರ ವಿರುದ್ಧ ಏನಾದ್ರು ಇಂಡಸ್ಟ್ರಿಯಲ್ಲಿ ಒಂದು ಗ್ಯಾಂಗ್ ವರ್ಕ್ ಮಾಡ್ತಾ ಇದೆಯಾ, ಅಥವಾ ಒಳ್ಳೊಳ್ಳೆ ಸಿನಿಮಾಗಳ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳ ಮೇಲೂ ಒಂದು ವರ್ಕ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಏನಾದ್ರು, ಗ್ರೂಪಿಸಮ್ ಏನಾದ್ರು ಇದೆಯಾ ಅಂತ? ಡೋಂಟ್ ಥಿಂಕ್ ಸೊ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ನಾನು ಬಹಳ ಆರ್ಟ್ಫುಲ್ ಆಗಿ ಎಲ್ರಿಗೂ ವಿಶ್ ಮಾಡ್ತೀನಿ. ಎಲ್ಲರೂ ಬಹಳ ಚೆನ್ನಾಗಿ ತಪ್ಕೋತೀನಿ. ಯಾರದೇ ಸಿನಿಮಾ ಇಷ್ಟ ಆದ್ರೂ ನಾನು ಬಹಳ ಖುಷಿ ಪಟ್ಟೋದ್ರ ಬಗ್ಗೆ ಮಾತಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಸೊ ಇದೆಲ್ಲಿಂದ ಸಮಸ್ಯೆ ಬರ್ತಾ ಇದೆ ಗೊತ್ತಿಲ್ಲ ನನಗೆ. ಅದು ಅಲ್ಲ, ನನ್ನ ಪ್ರಕಾರ ಅಂದ್ರೆ ಒಂದ್ ಹೇಳ, ನಾನು ಆತರ ತುಂಬಾ ಹೇಳೋದ್ರೆ ಆತರ ಏನಾದ್ರು ಇದ್ರೆ ಪ್ಲೀಸ್ ದಯವಿಟ್ಟು ಬಂದು ಸ್ಟ್ರೈಟ್ ಆಗಿ ಫೈಟ್ ಮಾಡಿ. ನನಗೂ ಮಜಾ ಕೊಡುತ್ತೆ ಜೀವನ. ಈ ತರ ಫೈಟ್ ಮಾಡೋದ್ರಿಂದ ಏನಾಗುತ್ತೆ, ಅಟ್ಲೀಸ್ಟ್ ನನ್ಗೆ ಅವಾಗ ಗೊತ್ತಾಗುತ್ತಲ್ವಾ ನಾನು ಯಾರ ಜೊತೆ ಹೊಡೆದಾಡ್ತಾ ಇದ್ದೀನಿ, ಯಾಕೆ ಹೊಡೆದಾಡ್ತಾ ಇದ್ದೀನಿ ಅಂತ. ಇಲ್ಲ ಅಂದ್ರೆ ನಿಮ್ಗೂ ಮಜಾ ಕೊಡಲ್ಲ, ನಮಗೂ ಮಜಾ ಕೊಡಲ್ಲ. ಬಚ್ಚಿಕೊಂಡು ಆಟ ಆಡೋದ್ರಲ್ಲಿ ಏನಿದೆ? ಅದು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದಿರುತ್ತೆ. ಅದೇನ್ ಗೊತ್ತಾ ಆ ಸ್ಟೇಟ್ಮೆಂಟ್, ಅದಕ್ಕೆ ನಾನೇ ಟ್ರಾಲ್ ಮಾಡ್ಕೊಂಬಿಟ್ಟೆ. ಸಿ ಅದು ದಟ್ಸ್ ಅ ವೆರಿ ಗುಡ್ ಸ್ಟೇಟ್ಮೆಂಟ್, ಆಯ್ತಾ? ಅದು ಬರೀ ಸ್ಟೇಟ್ಮೆಂಟ್ ಅಲ್ಲ. ಅದು ಯಾರೇ ಆದ್ರೂ ಇಲ್ದವರು ಬೆಳಿಬೇಕು ಅನ್ನೋದು, ಅದು ಪದೇ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಅನ್ನೋದೇ ಇವತ್ತಿನ ದೊಡ್ಡ ದುರಂತ. ಅದನ್ನೇನು ನನಗೇನು ಆಗ್ಬೇಕಾಗಿಲ್ಲ ಅದರಿಂದ, ಅಥವಾ ಅದರಿಂದ ನಾನು ಉಪಯೋಗ ಪಡ್ಕೊಂಡೇನೋ ಆಗ್ಬೇಕಾಗಿಲ್ಲ. ನಾವು ಕೆಲಸ ಮಾಡ್ಕೊಂಡು ಬಂದಿರೋದು, ಯಾವುದೋ ಸ್ಟೇಟ್ಮೆಂಟ್ ಇಂದ ನಾನು ಇಲ್ಲಿವರೆಗೂ ಬಂದು ಕೂತಿಲ್ಲಲ್ಲ. ನಾನು ಕೆಲಸ ಮಾಡ್ಕೊಂಡು ಬಂದಿರೋ ಮನುಷ್ಯ ತಾನೆ ಈ ಪ್ರತಿ ಸರಿನೂ. ಆ್ಯಂಡ್ ಎಲ್ರಿಗೂ ನನ್ನ ಜರ್ನಿ ಕೂಡ ಗೊತ್ತು. ಸೊ ಅದೇನು ಗೊತ್ತಾ, ನಿಮ್ಗೆ ಖ್ಯಾತೆ ತೆಗಿಬೇಕು ಅಂದ್ರೆ ಎಲ್ಲಿಂದ ಹೆಂಗ್ ಬೇಕಾದ್ರೂ ಖ್ಯಾತೆ ತಗೊಂಡ್ಬರ್ಬೋದು. ಆ್ಯಂಡ್ ಅದಕ್ಕೇನೆ ನಾನು ಮಾತಾಡೋದೇ ಬೇಡ ಅಂತ ಹೇಳಿ ದೂರ ಉಳ್ಕೊಂಡಿದ್ದೀವಿ. ಇಂಟರ್ವ್ಯೂಸ್ ಕೂಡ ಬೇಡ ಅಂತ. ಯಾಕೆಂದ್ರೆ ನೀವು ಏನ್ ಹೇಳಿದ್ರು ಅದನ್ನ ಹೆಂಗ್ ಬೇಕಾದ್ರೂ ಅದನ್ನ ಈಗ ಇಷ್ಟೆಲ್ಲ ಮಾತಾಡಿದೀವಲ್ವಾ, ಇದ್ರಲ್ಲಿ ನಾನು ಆರಾಮಾಗಿ ಮಾತಾಡ್ಕೊಂಡು ಹೋಗಿದ್ದೀನಿ. ಈಗ ನೀವೆಲ್ಲ ಇದ್ದೀರಾ, ನೀವೆಲ್ಲರೂ ಗೊತ್ತು. ನಿಮಗೆ ನಾನು ಮಾತಾಡಿರೋ ಇಂಟೆಂಟ್ ಏನು, ನನ್ನ ಉದ್ದೇಶ ಏನು, ಎಲ್ಲದೂ ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇದ್ರಲ್ಲಿ ಕರೆಕ್ಟಾಗಿ ಯಾವ್ದೋ ಒಂದು ಬೇರೆ ಅರ್ಥ ಬರಂಗ್ ಹಿಂಗೆ ಕಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಎಸ್ತ ಅಂದ್ರೆ ಅಲ್ಲಿ ನಡೀತಾನೇ ಇರುತ್ತೆ. ಪೂರ್ತಿ ನೋಡೋದೇ ಇಲ್ಲ, ಯಾರಿಗೂ ಆ ಸಂಯಮನೇ ಇಲ್ಲ, ನಡೀತಾನೇ ಇರುತ್ತೆ. ಅವ್ರ ಪಾಡಿಗೆ ಅವ್ರೇನೋ ಹಾಕೊಂಡು ಇದ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ತಿರುಗಿಸಿ ದೋಸೆ ಹಾಕಿ ಏನೋ ಮಾಡ್ತಾನೇ ಇರ್ತಾರೆ. ನಾನು ಫಸ್ಟ್ ಅದು ಆಕ್ಚುಲಿ ಎಡ್ಬುಷ್ ಟೈಮಲ್ಲೆಲ್ಲ ನಾನು ಬಹಳ ಡಿಸ್ಟರ್ಬ್ ಆಗಿದೆ. ಇವಾಗೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ವಿಟರ್ ಓಪನೇ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಪೋಸ್ಟ್ ಮಾಡಬೇಕು ಮಾಡ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಈಗ ಇದನ್ನ ಹೇಳಿದೀವಲ್ವಾ, ಇನ್ಸ್ಟಾಗ್ರಾಮಲ್ಲಿ ಒಂದು ತಗೊಂಡು ಓಪನ್ ಮಾಡ್ಕೊಂಡಿರ್ತಾರೆ. ಮೊನ್ನೆ ಅದ್ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬನೇ ಬಂದು 1000 ಕಮೆಂಟ್ ಹಾಕಿದ್ದಾರೆ. ಅದೇನು ಪ್ರೋಗ್ರಾಮಿಂಗೋ ಏನೋ, ಟಕ 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 ಅಂತ. ಏನ್ ಮಾಡಕ್ಕಾಗುತ್ತೆ?